ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಚುನಾವಣೆ ಎನ್ನುವುದು ಭಾರತೀಯ ಜನತಾ ಪಾರ್ಟಿಯ ಮಟ್ಟಿಗೆ ಇದೊಂದು ರೀತಿಯ ಮಿಷನ್. ಇದು ಅಂದರೆ ಅಭಿಯಾನದ ರೂಪದಲ್ಲಿ ಇವರು ಚುನಾವಣೆಯನ್ನು ನಡೆಸ್ತಾರೆ. ಚುನಾವಣೆ ಎನ್ನುವುದು ಅವರ ರಾಜಕೀಯ ಬದುಕಿನ ಭಾಗ ಎನ್ನುವ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅದನ್ನು ನಿರಂತರವಾಗಿ ಹಾಸುಹೊಕ್ಕಾಗುವ ಹಾಗೆ ನೋಡಿಕೊಂಡಿದೆ. ಅದಕ್ಕೆ ಭಾಳ ಮುಖ್ಯವಾದ ಕಾರಣ ಎರಡು ಪ್ರೇರಣಾಶಕ್ತಿಗಳು. ಒಂದು ನರೇಂದ್ರ ಮೋದಿ, ಎರಡನೇದ್ದು ಅಮಿತ್ ಶಾ. ಸೂಕ್ಷ್ಮತೆಗಳನ್ನು ರಾಜಕೀಯದಲ್ಲಿ ಯಾವಾಗಲೂ ಗಮನಿಸ್ಬೇಕು. ನಾವು ಯಾವ ರೀತಿ ಮಗ್ಗುಲುಗಳು ಇರ್ತಾವೆ ರಾಜಕೀಯದಲ್ಲಿ ಅದನ್ನು ಅರ್ಥ ಮಾಡಿಕೊಂಡ್ರೆ ಇವರ ಮುಂದಿನ ನಡೆ ಏನು ಅಂತ ಅರ್ಥ ಆಗುತ್ತೆ. ನಾವು ಏನು ಮಾಡ್ತೀವಿ, ಕೇವಲ ವಿಷಯಾಧಾರಿತವಾದಂಥ ಚರ್ಚೆಗೆ ತೊಡಗಿಸ್ಕೋತೀವಿ ಮತ್ತು ಆಡಿದ ಮಾತನ್ನು ಮಾತ್ರ ಗ್ರಹಿಸ್ತೀವಿ. ಹಾಗಲ್ಲ, ಅದು ನಡೆಯುವ ಪ್ರತಿಚರ್ಯಗಳು ಕೂಡ ರಾಜಕೀಯವನ್ನು ಹೇಳ್ತವೆ ರಾಜಕಾರಣಿಗಳಿಂದ. ಉದಾಹರಣೆಗೆ ನರೇಂದ್ರ ಮೋದಿಯವರ ಇತ್ತೀಚಿನ ಉತ್ತರ ಪ್ರದೇಶದ ಭೇಟಿ. ಪಶ್ಚಿಮ ಬಂಗಾಳದ ಚುನಾವಣೆಗೆ ಇನ್ನಿಲ್ಲದ ಹಾಗೆ ತೊಡಗಿಸ್ಕೊಂಡ್ರು ನರೇಂದ್ರ ಮೋದಿಯವರು. ನ ಭೂತೋ ನ ಭವಿಷ್ಯತಿ. 2021ರಲ್ಲಿ ಯಾವ ಫೋರ್ಸನ್ನು ಹಾಕಿದ್ರು, ಯಾವ ಭರದಲ್ಲಿ ಕೆಲಸ ಮಾಡಿದ್ರು, ಅದರ 10 ಪಟ್ಟು ಹೆಚ್ಚು ತಮ್ಮನ್ನು ತಾವು ನರೇಂದ್ರ ಮೋದಿ ಈ ಬಾರಿ ತೊಡಗಿಸ್ಕೊಂಡಿದ್ರು. ಅಮಿತ್ ಶಾ ಅವ್ರು ಬಿಡಿ 15 ದಿವಸ ಅಲ್ಲೇ ಇದ್ದರು. ಚುನಾವಣೆ 48 ಗಂಟೆಗಳಿದೆ ಅನ್ನುವಾಗ ಮತದಾನ, ಎರಡನೇ ಹಂತದ ಮತದಾನ ಇದ್ದಾಗ ನರೇಂದ್ರ ಮೋದಿಯವರು ಅಲ್ಲಿಂದ ಹೊರಟವ್ರು ಎಲ್ಲಿಗೆ ಹೋದರು? ನೇರವಾದ ಸಿಕ್ಕಿಂ ಹೋದರು. ಅಲ್ಲಿ 50ನೇ ವರ್ಷದ ಸ್ಥಾಪನಾ ದಿವಸವನ್ನು ಮಾಡಿದರು, ಫುಟ್ಬಾಲ್ ಆಡಿದರು. ಅದರ ಗೋಲು ಪಶ್ಚಿಮ ಬಂಗಾಳದಲ್ಲಿ ಬಿತ್ತು ಅಂತ ಎಲ್ಲರೂ ಮಾತಾಡಿಕೊಂಡ್ರು. ಸರಿ, ನರೇಂದ್ರ ಮೋದಿಯವರ ಗುರಿ ಇದ್ದದ್ದು ಮುಂದೆ ಕೆಲವು 10 ತಿಂಗಳ ಅಂತರದಲ್ಲಿ ಬರ್ತಾ ಇರುವಂಥ ಅತಿ ದೊಡ್ಡದಾದಂಥ ಮತ್ತು ಅತ್ಯಂತ ಮಹತ್ತರವಾದಂಥ ಮತ್ತು ಅತ್ಯಂತ ನಿರ್ಣಾಯಕವಾದಂಥ ಮತ್ತೊಂದು ಚುನಾವಣೆ. ಯಾವುದದು? ಉತ್ತರ ಪ್ರದೇಶದ ಚುನಾವಣೆ. ಗಟ್ಟಿಮುಟ್ಟಾಗಿರುವಂಥ ರಾಜ್ಯ. 2 ಬಾರಿ ಮುಖ್ಯಮಂತ್ರಿಯಾಗಿ ಅತ್ಯಂತ ಸಮರ್ಥವಾಗಿ ಮತ್ತು ಅತ್ಯಂತ ಜನರ ಅಪೇಕ್ಷೆಗಳಿಗೆ ಹತ್ತಿರವಾಗಿ ಯೋಗ್ಯವಾಗಿ ಸರ್ಕಾರ ನಡೆಸಿರುವ ಯೋಗಿ ಆದಿತ್ಯನಾಥ್ ಅವರ ರಾಜ್ಯ. ಆದರೂ ಕೂಡ ನರೇಂದ್ರ ಮೋದಿ ಅವ್ರನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾರೆ ಅಂದರೆ, ದಿಲ್ಲಿ ಕಾ ರಾಸ್ತಾ ಲಕ್ನೋ ಹೋಕೆ ಜಾತಾ ಹೈ ಅಂತ ಒಂದು ಮಾತಿದೆ. ದಿಲ್ಲಿಯ ಸುಪ್ಪತ್ತಿಗೆಯಲ್ಲಿ ಕೂತ್ಕೋಬೇಕು ಅಂದರೆ, ದಿಲ್ಲಿಯ ಗದ್ದುಗೆಯಲ್ಲಿ ಕೂತ್ಕೋಬೇಕು ಅಂದರೆ ಲಕ್ನೋ ದಾಟಿಕೊಂಡು ಹೋಗಬೇಕು ಅಂತ. ಆದ್ದರಿಂದ ಲವಲೇಶವೂ ಕೂಡ ಅದರ ಬಗ್ಗೆ ನೇಪಥ್ಯಕ್ಕೆ ಸರಿಸಲಾರದೆ, ಅದನ್ನು ನಗಣ್ಯಗೊಳಿಸಲಾರದೆ ತಕ್ಷಣದಲ್ಲಿ ಅವ್ರು ಹೋಗಿದ್ದು ಉತ್ತರ ಪ್ರದೇಶಕ್ಕೆ. ಹಾಗೆ ನೋಡಿದರೆ 7 ರಾಜ್ಯಗಳ ಚುನಾವಣೆಗಳು ಬರ್ತಾವೆ ಮುಂದೆ. ಪತ್ರಿಕೆಗಳಲ್ಲಿ ಸಣ್ಣದಾಗಿ ಎಲ್ಲ ಕಡೆ ವರದಿ ಆಯಿತು, ಮುಂದಿನ 7 ರಾಜ್ಯಗಳ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿಯ ತಯಾರಿ ಅಂತ. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೇನೆ, ಬೇರೆ ರಾಜ್ಯಗಳ ಬಗ್ಗೆ ಆಮೇಲೆ ಮಾತಾಡೋಣ. ಇವತ್ತು ಕೇವಲ ಹೇಗೆ ಉತ್ತರ ಪ್ರದೇಶದ ಮೇಲೆ ನರೇಂದ್ರ ಮೋದಿ ಅವರು ಕೇಂದ್ರಿತರಾಗಿದ್ದಾರೆ ಅನ್ನೋ ವಿಚಾರವನ್ನು ಹೇಳ್ತೀನಿ. ಒಂದು ಫೋಟೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಸರ್. ಯಾವ ಫೋಟೋ? ಒಂದು ಕೈಯಲ್ಲಿ ನರೇಂದ್ರ ಮೋದಿಯವರ ಕೈಯಲ್ಲಿ ಡಮರುಗ ಇದೆ, ಮತ್ತೊಂದು ಕೈಯಲ್ಲಿ ತ್ರಿಶೂಲ ಇದೆ, ಹಿಂಭಾಗದಲ್ಲಿ ಕಾಶಿ ವಿಶ್ವನಾಥ ಇದ್ದಾರೆ, ಅದರ ಹಿಂದುಗಡೆ ಗಂಗಾ ನದಿ ಇದೆ. ಈ ಒಂದು ಫೋಟೋ ಸಾಕು ಉತ್ತರ ಪ್ರದೇಶದ ಚುನಾವಣೆಯನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ. 3 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ಸರ್ ಅವರು. ಒಂದು ಹರ್ದೋಯಿನಲ್ಲಿ, ಒಂದು ಗಂಗಾ ಎಕ್ಸ್ಪ್ರೆಸ್ ವೇ 548 ಕಿಲೋಮೀಟರ್ ಉದ್ದದ ಅತಿ ಸುದೀರ್ಘವಾದಂಥದ್ದು ಸದ್ಯಕ್ಕೆ ಉತ್ತರ ಪ್ರದೇಶದಲ್ಲಿ. ಮೀರಠ್ನಿಂದ ಪಾಸಾಗಿ ಪ್ರಯಾಗ್ರಾಜ್ವರೆಗೂ ಬರುವಂಥದ್ದು. ಗಂಗಾ ನದಿ ದಂಡೆ ಗುಂಟ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಗಂಗಾ ಎಕ್ಸ್ಪ್ರೆಸ್ ವೇ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಪೂರ್ವ ಮತ್ತು ಪಶ್ಚಿಮ ಎರಡನ್ನೂ ಬೆಸೆಯುವಂಥ ಎಕ್ಸ್ಪ್ರೆಸ್ ವೇ ಅದು. ಈ ದೇಶದ ಒಟ್ಟು 60% ಹೈವೇಗಳು ಉತ್ತರ ಪ್ರದೇಶದಲ್ಲಿದ್ದಾವೆ ಇವತ್ತಿನ ಕಾಲಘಟ್ಟದಲ್ಲಿ. ನಾ ಎಕ್ಸ್ಪ್ರೆಸ್ ವೇ ಮಾಡಿದೆ ಅಂತ ಬಾಯ್ ಪಡ್ಕೋತಾರೆ ಅಖಿಲೇಶ್ ಯಾದವ್ ಕಾಲದಲ್ಲಿ 2012ರಿಂದ 2017 ಒಳಗಡೆ ಆಗಿದ್ದು ಒಂದೇ ಒಂದು ಹೈವೇ, ಅದು ಲಖನೌನಿಂದ ಆಗ್ರಾವರೆಗೂ ಮಾತ್ರ. ಅದು ಪರಿಪೂರ್ಣ ಆಗಿರಲಿಲ್ಲ. ಹೈವೇ ತೋ ಹಮನೆ ಚಾಲು ಕಿಯಾ ಅಂತ ಆತ ಹೇಳ್ತಾ ಇದ್ದಾರೆ. ಇದಲ್ಲದೆ 10 ಹೊಸ ಹೈವೇಗಳು ಬರ್ತಾ ಇದ್ದಾವೆ. ಇದು ಒಂದರ ವಿಸ್ತಾರವೇ 548 ಕಿಲೋಮೀಟ್ರ್ ಇದೆ. ಅಲ್ಲಿ ಸಂಪೂರ್ಣವಾಗಿ ಈ ಗಂಗಾ ಕಾರಿಡಾರ್ ಏನಿದೆಯಲ್ಲ, ಅದ್ರ ಉದ್ದಕ್ಕೂ ಉದ್ದಿಮೆಗಳು ಯಾವ ಮಟ್ಟಿಗೆ ಬರ್ತಾ ಇದ್ದಾವೆ ಅಂದರೆ, ಈಗ ದೇಶದ 2ನೇ ಅತಿ ದೊಡ್ಡ GDP ಉತ್ತರ ಪ್ರದೇಶ, ನಿಮ್ಗೆ ಗೊತ್ತಿದೆ ಅನ್ಕೋತೀನಿ. ದೇಶದ ಅತಿ ದೊಡ್ಡದ, ಏಷ್ಯಾದಲ್ಲಿ ಅತಿ ದೊಡ್ಡ ಏರ್ಪೋರ್ಟ್ ಆಗ್ತಾ ಇರೋದು ಉತ್ತರ ಪ್ರದೇಶದಲ್ಲಿ. ಮೊನ್ನೆ ಉದ್ಘಾಟನೆ ಮಾಡಿದೆ, ನಿಮ್ಗೆ ಗೊತ್ತಿದೆ. ಹಾಗಿರುವಾಗ
ನರೇಂದ್ರ ಮೋದಿ ಅವರು ಕೇಂದ್ರೀಕರಿಸಿದ್ದು ಉತ್ತರ ಪ್ರದೇಶದಲ್ಲಿ. ಹೋಗಿ ಗಂಗಾ ಎಕ್ಸ್‌ಪ್ರೆಸ್ ವೇನ ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಮಾಡಿದವರು ಏನು ಹೇಳ್ತಾರೆ? ಅಭಿವೃದ್ಧಿಯ ಬಗ್ಗೆ ಮಾಡ್ತಾ ಹೇಗೆ ಅಖಿಲೇಶ್ ಯಾದವ್ ಸರ್ಕಾರ ಸಂಪೂರ್ಣವಾಗಿ ನಿಷ್ಠೇಷ್ಟಿತವಾಗಿತ್ತು, ಹೇಗೆ ಜನರ ವಿರೋಧಿ ಮನಸ್ಥಿತಿ, ಜನರ ವಿರೋಧಿ ಆಡಳಿತವನ್ನು ಮಾಡಿತು ಜನರಿಗೆ ಅನ್ನೋ ವಿಚಾರವನ್ನು ಅಲ್ಲಿ ಅವರು ಪ್ರಸ್ತಾಪ ಮಾಡಿದರು. ಅಲ್ಲಿಂದ ಮಹಿಳಾ ಸಮಾವೇಶಕ್ಕೆ ಹೋಗ್ತಾರೆ. ಅದು ಮಹಿಳಾ ಸಮಾವೇಶದಲ್ಲಿ ಜನರ ಪ್ರವಾಹವನ್ನು ನೋಡೋಕೆ, ಮಹಿಳೆಯರ ಪ್ರವಾಹವನ್ನು ಆ ರೀತಿ ಜನ ಸೇರಿದರು. ಅಲ್ಲಿ ಮಹಿಳಾ ಮೀಸಲಾತಿಗೆ ಇವರು ಕೊಟ್ಟಂಥ ತೊಂದರೆಯನ್ನು ಹೇಳ್ತಾರೆ. ಅಖಿಲೇಶ್ ಯಾದವ್ ಮತ್ತು ಕಾಂಗ್ರೆಸ್ ಎರಡನ್ನೇ ಟಾರ್ಗೆಟ್ ಮಾಡಿತ್ತು. ಯಾಕೆ? 2027 ಜನವರಿ ಫೆಬ್ರವರಿಯಲ್ಲಿ ನಡೆಯುವಂಥ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಎದುರಾಳಿ ಇದೇ ಅಖಿಲೇಶ್ ಯಾದವ್, ಇದೇ ಕಾಂಗ್ರೆಸ್ಸಿಗೆ ಶೂನ್ಯ ಸಂಪಾದನೆ ವಿಧಾನಸಭೆಯಲ್ಲಿ. ಅಖಿಲೇಶ್ ಯಾದವ್ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ಳಿಕ್ಕೆ ಮತ್ತೆ ಹವಣಿಸ್ತಾರೆ. ಅದೇ ಮೈತ್ರಿ ಆಗಿದ್ದರಿಂದ ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು ಸೀಟ್ಗಳು ಲಭ್ಯ ಆದವು ಕಾಂಗ್ರೆಸ್ಗೆ. ಅಖಿಲೇಶ್ ಯಾದವ್ ಕೇವಲ ಜಾತಿಯ ಆಧಾರದ ಮೇಲೆ 37 ಸೀಟ್ಗಳನ್ನು ಗಳಿಸಿದರು. ಪಾಸಿ ಅನ್ನುವಂಥ ಒಂದು ಸಮುದಾಯ ಮತ್ತು ಈ ದಲಿತ ವರ್ಗದವ್ರನ್ನ ನಗಣ್ಯ ಮಾಡ್ತದೆ, ಸಂವಿಧಾನವನ್ನು ಬದಲಿ ಮಾಡ್ತಾರೆ ಅನ್ನುವಂಥ ನರೇಟಿವ್. ಎರಡು ಕಾರಣದಿಂದ ಒಂದೇ ಒಂದು ಸಲ 2012ರಿಂದ 2026 ಒಳಗಡೆ ನಡೆದಂಥ ಎಲ್ಲ ಚುನಾವಣೆಗಳು, 2014, 2017, 2019, 2024 ಇಷ್ಟು ಚುನಾವಣೆಯಲ್ಲಿ ಒಂದೇ ಒಂದು ಚುನಾವಣೆಯಲ್ಲಿ ಈತನಿಗೆ 37 ಸೀಟ್ಗಳು ಲಭ್ಯ ಆಗಿದ್ದು, ಅದು ಥರ್ಡ್ ಹೈಯೆಸ್ಟ್. ಅದನ್ನೇ ದೊಡ್ಡ ಭಾಗ್ಯ ಅಂತ ಭಾವಿಸ್ಬಿಟ್ರೆ, ಪರೀಕ್ಷೆಯಲ್ಲಿ ಒಬ್ಬ ವ್ಯಕ್ತಿ 39 ಮಾರ್ಕ್ಸ್ ತೊಗೊಂಡ್ಬಿಡ್ತಾನೆ. ಅಲ್ಲಿವರೆಗೂ ಫೇಲ್ ಆಗ್ತಾ ಇದ್ದಂಥ ವ್ಯಕ್ತಿ 39 ತೊಗೊಂಡ ತಕ್ಷಣ ಅವನು ರ್ಯಾಂಕ್ ಬಂದಿದ್ದಾನೆ ಅಂತ ಬಿಂಬಿಸಿದ್ರೆ ಹೇಗಿರುತ್ತೆ, ಹಾಗೆಯೇ ಅಖಿಲೇಶ್ ಯಾದವ್ ಅವರ 37 ಸೀಟುಗಳು ಆಕಸ್ಮಿಕವಾಗಿ ಲಭ್ಯ ಆದಂಥ ಸೀಟುಗಳು. ಇಲ್ಲದೆ ಹೋದರೆ ಯೋಗಿ ಆದಿತ್ಯನಾಥ್ ಇರುವ ರಾಜ್ಯದಲ್ಲಿ ಬೇರೆ ಯಾರೂ ಕೂಡ ಆ ರೀತಿಯಾದಂಥ ಯಶಸ್ಸನ್ನು ಪಡಲಿಕ್ಕೆ ಸಾಧ್ಯ ಇರಲಾರದ ಹಾಗೆ ಆತ ಅಭಿವೃದ್ಧಿ ಪಥದಲ್ಲಿ ಇಡೀ ರಾಜ್ಯವನ್ನು ಮುನ್ನಡೆಸಿದ ವ್ಯಕ್ತಿ. ನೋಡಿ, ಅಖಿಲೇಶ್ ಯಾದವ್ನ ಆತನಿಗೆ ಎಷ್ಟು ಮುಜುಗರ, ಎಷ್ಟು ಕೀಳರಿಮೆ ಅನ್ನೋದು ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೇನೆ. ಈ ಯೋಗಿ ಆದಿತ್ಯನಾಥ್ ಅವರು ಪಶ್ಚಿಮ ಬಂಗಾಳದಲ್ಲಿ 22 ರ್ಯಾಲಿ ಮಾಡಿದರು ಸರ್. ಪ್ರತಿ ರ್ಯಾಲಿಗೂ ಕೂಡ ನರೇಂದ್ರ ಮೋದಿಯವರಿಗೆ ಜನ ಹೇಗೆ ಸೇರ್ತಿದ್ರು ಆ ರೀತಿ ಸೇರ್ತಾಯಿದ್ರು. ನಾನು ಅದ್ರ ಬಹಳಷ್ಟು ಸಂಚಿಕೆಗಳನ್ನು ಮಾಡಿ ತಮಗೆ ಈಗಾಗಲೇ ಹೇಳಿದ್ದೀನಿ. ಅಖಿಲೇಶ್ ಯಾದವ್ಗೆ ಮತ್ತು ಮಮತಾ ಬೇಗಮ್ಗೆ ಭಾಳ ಒಳ್ಳೆಯ ಸಂಬಂಧ, ಸ್ನೇಹ. ತನ್ನ ರಾಷ್ಟ್ರೀಯ ಕಾರ್ಯಕಾರಿಣಿಯನ್ನು, ಸಮಾಜವಾದಿ ಪಾರ್ಟಿಯ ರಾಷ್ಟ್ರೀಯ ಕಾರ್ಯಕಾರಿಣಿಯನ್ನು ಉತ್ತರ ಪ್ರದೇಶದಲ್ಲಿ ಮಾಡಲಾರದೆ ಈ ಮನುಷ್ಯ ಕಲ್ಕತ್ತಾದಲ್ಲಿ ಮಾಡಿದರು ಅಖಿಲೇಶ್ ಯಾದವ್. ಯಾವುದೇ ಒಂದು ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಬೇರೆ ವಿಚಾರ. ಈ ಪಕ್ಷವೇ ಪ್ರಾದೇಶಿಕ ಪಕ್ಷ. ಅದು ಸಮಾಜವಾದಿ ಪಾರ್ಟಿ ಬೇರೆ ಈ ದೇಶದಲ್ಲಿ ಎಲ್ಲಿಯೂ ಇಲ್ಲವೇ ಇಲ್ಲ. ಒಂದೋ ಲಖನೌನಲ್ಲಿ ಮಾಡಬೇಕು, ಇಲ್ಲ ಕಾನ್ಪುರಲ್ಲಿ ಮಾಡಬೇಕು, ಇಲ್ಲ ಪ್ರಯಾಗ್ರಾಜಲ್ಲಿ, ಎಲ್ಲಿಯೋ ಅಲ್ಲಿ ಯಾವುದೋ ಒಂದು ನಗರದಲ್ಲಿ ಶಹರದಲ್ಲಿ ಮಾಡಬೇಕು. ಕಲ್ಕತ್ತಾಕ್ಕೆ ಹೋಗಿ ಮನುಷ್ಯ ಮಾಡಿದ್ದೆ, ಏಕೆಂದರೆ ಅಷ್ಟು ಅವಿನಾಭಾವ ಸಂಬಂಧ ಮಮತಾ ಬೇಗಂ ಜೊತೆ ಈತನಿಗೆ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಹೇಗೆ ನರೇಂದ್ರ ಮೋದಿ ಅವರು ಎಲ್ಲ ರಾಜ್ಯದಿಂದ ಯೋಗಿ ಆದಿತ್ಯನಾಥ್ ಬಾ, ಹಿಮಂತ ಬಿಸ್ವ ಶರ್ಮಾ ಬಾ ಅಂತ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳನ್ನ ಅಮಿತ್ ಶಾ ಕರೆಸ್ಕೊಂಡ್ರು. ತನ್ನೂ ಏನು ಕಡಿಮೆ ಇಲ್ಲ, ನಮ್ಮದು ಚಿಂದಿ ಅಲಯನ್ಸ್ ಇದೆ ಅಂತ DMKಯಿಂದ ಸ್ಟಾಲಿನನ್ನು ಕರೆಸ್ಕೊಂಡ್ರು, ಉತ್ತರ ಪ್ರದೇಶದಿಂದ ಅಖಿಲೇಶ್ ಯಾದವ್ನ ಕರೆಸ್ಕೊಂಡ್ರು, ಎಲ್ಲ ಕರೆಸ್ಕೊಂಡ್ರು. ಅಖಿಲೇಶ್ ಯಾದವ್ ಹೋಗಿ ಭೇಟಿಯಾದನೇ ವಿನಃ ಒಂದೇ ಒಂದು ರ್ಯಾಲಿಯನ್ನು ಮಾಡಲಿಲ್ಲ. ಯಾಕೆ ರ್ಯಾಲಿ ಮಾಡಲಿಲ್ಲ? ರ್ಯಾಲಿ ಮಾಡಿದರೆ ಆಗುವಂಥ ದೊಡ್ಡ ಆಪತ್ತೇನು ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ನಾನು ಹೇಳೋದದೇ, ಸಣ್ಣ ಸಣ್ಣ ಈ ಒಳಗಡೆ ಇರುವಂಥ ವಿಷಯಗಳಿದಾವಲ್ಲ, ಅವು ಭಾಳ ಮುಖ್ಯವಾಗಿ ಮನಸ್ಥಿತಿ ಅನ್ನೋದಿದೆಯಲ್ಲ ಭಾಳ ಮುಖ್ಯ ಆಗುತ್ತೆ. ಈ ಯೋಗಿ ಆದಿತ್ಯನಾಥ್ ಮತ್ತು ಅಖಿಲೇಶ್ ಯಾದವ್ನ ಕಂಪೇರ್ ಮಾಡಿಬಿಡ್ತಾರೆ ರ್ಯಾಲಿ ಆದ ತಕ್ಷಣ. ಅಖಿಲೇಶ್ ಯಾದವ್ ಅವರ ರ್ಯಾಲಿಗೆ ಜನರೇ ಇರಲಿಲ್ಲ, ಯೋಗಿ ಆದಿತ್ಯನಾಥ್ ರ್ಯಾಲಿಗೆ ಲಕ್ಷೋಪಲಕ್ಷ ಜನ ಅಂತ ಒಂದು ಸುದ್ದಿ ಪ್ರಕಟ ಆಗಿಬಿಟ್ರೆ, ಬರುವಂಥ 2027 ಫೆಬ್ರವರಿ ಜನವರಿಯಲ್ಲಿ ಬರುವಂಥ ಚುನಾವಣೆಯಲ್ಲಿ ದೊಡ್ಡದಾದಂಥ ಹೊಡೆತ ಅಖಿಲೇಶ್ ಯಾದವ್ಗೆ. ಈ ರೀತಿ ಕಂಪ್ಯಾರಿಸನ್ ಆಗುತ್ತೆ, ಹೋಲಿಕೆ ಆಗುತ್ತೆ ಅಂತ 100ಕ್ಕೆ 100 ಅಖಿಲೇಶ್ ಯಾದವ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಮಮತಾ ಬೇಗಂ ಅವರ ಆಹ್ವಾನದ ಮೇಲೆ ಕಲ್ಕತ್ತಾಗೆ ಬರ್ತಾರೆ, ಬಂದು ಭೇಟಿ ಆಗ್ತಾರೆ, ಕಾರ್ಯಕರ್ತರ ಜೊತೆ ಮಾತಾಡ್ತಾರೆ, ಜನರ ಮಧ್ಯೆ ಹೋಗಿ ಓಟ್ ಕೇಳ್ದಂಗೆ ನಾಟಕ ಮಾಡ್ತಾರೆ. ರ್ಯಾಲಿಯಲ್ಲಿ ಮಾತ್ರ ಪಾಲ್ಗೊಳ್ಳೋದಿಲ್ಲ. ಬಿಹಾರಕ್ಕೆ ಹೋಗಿ ರ್ಯಾಲಿ ಮಾಡಿದರು ಬೀಗರು. ಅಲ್ಲಿ ರ್ಯಾಲಿ ಮಾಡಿದ ಮೇಲೆ ಇಲ್ಲಿ ಯಾಕೆ ಮಾಡಬಾರ್ದು? ಇಲ್ಲಿ ಮಾಡಿದರೆ ಮಾನ 3 ಕಾಸಾಗತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಈತನ ಒಟ್ಟು ಕಾನ್ಸಂಟ್ರೇಷನ್ ಅಖಿಲೇಶ್ ಯಾದವ್ದು ಯಾವತ್ತಿದ್ರೂ ಉತ್ತರ ಪ್ರದೇಶವೇ. ಏಕೆಂದರೆ ತನ್ನ ಹುಟ್ಟಿದ ಕಾಲದಿಂದ ಅವರಪ್ಪ ರಾಜಕಾರಣ ಮಾಡ್ಕೊಂಬಂದು ಒಂದು ಶಕ್ತಿ ಕೇಂದ್ರವನ್ನಾಗಿ ಮಾಡಿಕೊಂಡಂಥ ಸ್ಥಾನ ಉತ್ತರ ಪ್ರದೇಶ. ಯಾವಾಗ
ಅಲ್ಲಿ ಯೋಗಿ ಆದಿತ್ಯನಾಥ್ ಬಂದು ವಿಧಾನಮಂಡಲದಲ್ಲಿ ಕೂತ್ಕೊಂಡ್ರು. ಯೋಗಿ ಆದಿತ್ಯನಾಥ್ ಪ್ರತಿ ದಿವಸ ವಿಧಾನಮಂಡಲದ ಅಧಿವೇಶನ ನಡೆಯುವಾಗ ಪ್ರತಿ ಸಲ ಪ್ರತಿಪಕ್ಷದವ್ರ ಮೇಲೆ ದಾಳಿ ಮಾಡಲಿಕ್ಕೆ ಶುರು ಮಾಡಿದರು. ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅಖಿಲೇಶ್ ಯಾದವ್. ಏನು ಮಾಡೋದು? ವಿಧಾನಮಂಡಲದ ಒಳಗಡೆ ಹೋದರೆ ಯೋಗಿ ಆದಿತ್ಯನಾಥ್ ಕಾಡ್ತಾರೆ, ಹೊರಗಡೆ ಬಂದರೆ ರಾಜಕೀಯ ಭವಿಷ್ಯವಿಲ್ಲ. ಕೊನೆಗೆ ವಿಧಿ ಕಾಣಲಾರದೆ ಸಂಸತ್ ಚುನಾವಣೆಯಲ್ಲಿ ಗೆದ್ದು ಗಂಡ ಹೆಂಡತಿ ಹೋಗಿ ದಿಲ್ಲಿಯಲ್ಲಿ ಸೆಟ್ಲ್ ಆಗ್ತಾರೆ. ಏಕೆಂದರೆ ಯೋಗಿ ಆದಿತ್ಯನಾಥ್ ಇರೋವರೆಗೂ ನನಗೆ ಅಲ್ಲಿ ಭವಿಷ್ಯವಿಲ್ಲ ಅಂತ ತುಂಬ ಚೆನ್ನಾಗಿ ಆತನಿಗೆ ಗೊತ್ತಿದೆ. ನೋಡಿ, ಕಳೆದ ಬಾರಿಯ ಚುನಾವಣೆಯನ್ನು ಗಮನಿಸಿ. ತಂದು 2022ರ ಚುನಾವಣೆಯನ್ನು ಗಮನಿಸಿ. ಈತನ ಜೊತೆ ಆ ಕಡೆ ಓಂ ಪ್ರಕಾಶ್ ರಾಜ್ಭರ್ ಇದ್ದರು. ಇಡೀ ರಾಜ್ಭರ್ ಸಮುದಾಯದ ಇಷ್ಟೂ ಓಟ್ಗಳು ಬರೋವು. ಈ ಕಡೆ ಜಯಂತ್ ಚೌಧರಿ ಇದ್ದರು. ಪಶ್ಚಿಮ ಉತ್ತರ ಪ್ರದೇಶದ ಸಾಲಿಡ್ ಓಟ್ಸು, ಜಾಟ್ ಮತಗಳು. ಅವರೇ ತಾನೇ ರೈತರ ಹೋರಾಟಕ್ಕೆ ಮುಂಚೂಣಿಯಲ್ಲಿ ನಿಲ್ಲವರು. ಇವರಿಬ್ಬರು ಇದ್ದರೂ ಕೂಡ ಕಳೆದ ಬಾರಿಯ ಚುನಾವಣೆಯಲ್ಲಿ ಈತನಿಗೆ ಯಾವುದೇ ರೀತಿಯ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನಿಲ್ಲದ ಹಾಗೆ ಡಿಸಾಸ್ಟರ್ ಆಗಿ ಹೊರಟೋದು. ಚುನಾವಣೆ ಆಯಿತು, ಸೋತಾದ್ಮೇಲೆ ಅವರಿಬ್ಬರನ್ನು ವಿಶ್ವಾಸದಲ್ಲಿ ಇಟ್ಕೋಬೇಕಾಯ್ತು. ಓಂ ಪ್ರಕಾಶ್ ರಾಜ್ಭರ್ನ ಮತ್ತು ಒಬ್ಬರು ಉತ್ತರ ಪ್ರದೇಶ, ಇನ್ನೊಂದು ಪಶ್ಚಿಮ ಉತ್ತರ ಪ್ರದೇಶ ಜಯಂತ್ ಚೌಧರಿ. ಅವರಿಬ್ಬರನ್ನು ಇನ್ನಿಲ್ಲದ ಹಾಗೆ ಅವಮಾನ ಮಾಡಲಿಕ್ಕೆ ಶುರು ಮಾಡಿಬಿಟ್ರು. ಆ ಕಡೆ ಪಲ್ಲವಿ ಪಟೇಲ್, ಎಲ್ಲರನ್ನೂ ಈತ ದೂರ ಮಾಡಲಿಕ್ಕೆ ಶುರು ಮಾಡಿದ. ಅವರೆಲ್ಲ ಅವಮಾನಿತರಾಗಿ ಹೋಗಿ ಭಾರತೀಯ ಜನತಾ ಪಾರ್ಟಿ ಸೇರಿದರು. ಅವರು ತಮ್ಮ ಪಾಡಿಗೆ ತಾವಿದ್ದು ತಮ್ಮ ಪಕ್ಷವನ್ನು ಇಟ್ಕೊಂಡು ಉತ್ತರ ಪ್ರದೇಶದಲ್ಲಿದ್ದರೆ ಏನೂ ನಷ್ಟ ಇರಲಿಲ್ಲ. ಅವರು ಭಾರತೀಯ ಜನತಾ ಪಾರ್ಟಿಯ ಜೊತೆ ಸಖ್ಯವನ್ನು ಹೊಂದಿದರು. NDA ಭಾಗ ಆದರು. ಓಂ ಪ್ರಕಾಶ್ ರಾಜ್ಭರ್ನ ಪಕ್ಷ ಮತ್ತು ಜಯಂತ್ ಚೌಧರಿಯ ಪಕ್ಷ. ನಷ್ಟ ಯಾರಿಗೆ? ಅಖಿಲೇಶ್ ಯಾದವ್ಗೆ. ಅಂದರೆ ಅಖಿಲೇಶ್ ಯಾದವ್ನ ಸಮಸ್ಯೆ ಏನು ಅಂದರೆ, ಆತನಿಗೆ ಮುಖ್ಯಮಂತ್ರಿ ಕುರ್ಚಿ ಬಂದಿರೋದು ನೇರವಾಗಿ ಹರಿಯಾಣದಲ್ಲಿ ಅವರಪ್ಪ ಚುನಾವಣೆಯನ್ನು ಮುಗಿಸಿ 2012ರಲ್ಲಿ ಈತನ ಕೈ ಕೊಟ್ಟರು. ಅದರ ಹಿಂದಿನ ಚುನಾವಣೆಗೆ ಹೋಗಿ 2017ಕ್ಕೆ 2017ರಲ್ಲಿ ಯು ಪಿ ಕೆ ಲಡ್ಕೆ ಅಂತ ಒಂದು ಕಡೆ ರಾಹುಲ್ ಗಾಂಧಿ, ಒಂದು ಕಡೆ ಅಖಿಲೇಶ್ ಯಾದವ್ ಇಟ್ಕೊಂಡು, ಒಂದು ಕಡೆ ಮುಸಲ್ಮಾನರ ಓಟು, ಒಂದು ಕಡೆ ಯಾದವರ ಓಟು, ಎರಡೂ ಓಟ್ ಬಂದುಬಿಟ್ರೆ ಹೇಳ ಹೆಸರಿಲ್ಲದೆ ನರೇಂದ್ರ ಮೋದಿ ಹೊರಟೋಗ್ತಾರೆ ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿದರು. ಡಿಸಾಸ್ಟರ್ ಆಗಿ ಹೋದರು. ಅಂದರೆ ಎಲ್ಲ ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ ಎಲ್ಲ ಅಖಿಲೇಶ್ ಯಾದವ್ ಫೇಲ್ ಆಗಿದ್ದಾವೆ. ಈ ಬಾರಿ ಆತ ಏಕಾಂಗಿ. ಆತನ ಸಹಕಾರ ಯಾರ್ದು ಅಂದರೆ ಕಾಂಗ್ರೆಸ್ಸದು ಮಾತ್ರ. ಜೊತೆಗೆ ಈ ಬಾರಿ ಮಾಯಾವತಿ ಎದ್ದು ಕೂಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಇಷ್ಟೆಲ್ಲ ಅನುಕೂಲಕರ ಪರಿಸ್ಥಿತಿ ಇದ್ದರೂ ಕೂಡ ನರೇಂದ್ರ ಮೋದಿಯವರು ಇನ್ನೂ 10 ತಿಂಗಳ ನಂತರ ಇರುವ ಚುನಾವಣೆಗೆ ಈಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಈಗಲೇ ಮಹಿಳಾ ಸಮಾವೇಶವನ್ನು ಮಾಡಿ ಅಖಿಲೇಶ್ ಯಾದವ್ಗೆ ಉಗಿತಾರೆ. ಈಗಲೇ ಗಂಗಾ ಎಕ್ಸ್ಪ್ರೆಸ್ ಉದ್ಘಾಟನೆ ನೆಪದಲ್ಲಿ ಹೇಗೆ ಇವರು ದುರಾಡಳಿತವನ್ನು ಮಾಡಿದರು ಅಂತ ಕಾಂಗ್ರೆಸ್ಸು ಮತ್ತು ಸಮಾಜವಾದಿ ಪಾರ್ಟಿ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಹಿಂದೂ ಧ್ರುವೀಕರಣಕ್ಕಾಗಿ ನರೇಂದ್ರ ಮೋದಿ ಅವರು ಒಂದು ಕೈಯಲ್ಲಿ ಡಮರುಗ, ಇನ್ನೊಂದು ಕಡೆ ತ್ರಿಶೂಲದಲ್ಲಿ ಹಿಡ್ಕೊಂಡು ನಿಲ್ತಾರೆ. ನೋಡಿ, ಪಶ್ಚಿಮ ಬಂಗಾಳದ ಚುನಾವಣೆಗೆ ಉತ್ತರ ಪ್ರದೇಶ ಚುನಾವಣೆ ಭಾಳ ವ್ಯತ್ಯಾಸ ಇದೆ. ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಜಾತಿ ಮ್ಯಾಟ್ರೇ ಆಗೋದಿಲ್ಲ. ನೀನು ಯಾವ ಜಾತಿಯವನು, ಯಾವ ಜಾತಿಗೆ ಮತ ಹಾಕ್ತೀವಿ ಯಾರೂ ಕೇಳೋದಿಲ್ಲ. ಅಲ್ಲಿ ಕೇವಲ ಹಿಂದೂ ಮತ್ತು ಮುಸಲ್ಮಾನ ಬಾಹುಳ್ಯ, ಜೊತೆಗೆ TMCಯ ಗೂಂಡಾಗಿರಿ, ಮತ್ತೊಂದು ಕಡೆ ಹಿಂದೂಗಳ ಧ್ರುವೀಕರಣ. ಇಡೀ ಚುನಾವಣೆ ವಿಷಯ ಇದೇ ಆಗಿತ್ತು. ಯಾರು ನಿಂದು ಯಾವ ಜಾತಿ ಪ್ರಶ್ನೆಯೇ ಬರಲ್ಲ, ಮುಂಚೆಯೂ ಇರಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಮಿಷನ್ ಅಂತ ಹೇಳಿದೆ ನಾನು, ಅಂದರೆ ಅಭಿಯಾನದ ರೂಪದಲ್ಲಿ ನಡೆಸ್ತಾರೆ ಅಂತ. ಇಡೀ ಚುನಾವಣೆಯನ್ನು ಯಾವ ಮಾ ಕಾಳಿ, ಮಾ ದುರ್ಗಾ ಅಂತ ಹೇಳುವಂಥ ಸ್ತ್ರೀ ಶಕ್ತಿಯನ್ನು ಪೂಜಿಸುವ ಪಶ್ಚಿಮ ಬಂಗಾಳದಲ್ಲಿ ಜೈ ಶ್ರೀರಾಮ್ ಅನ್ನುವಂಥ ಬೀಜ ಮಂತ್ರವನ್ನು ಬಿತ್ತಿದರು. ಜೈ ಶ್ರೀರಾಮ್ ಅನ್ನೋದು ಎಲ್ಲ ಕಡೆ ಮೊಳಗಲಿಕ್ಕೆ ಶುರುವಾಯಿತು. ಹಿಂದುತ್ವದ ಅಸ್ಮಿತೆಯಾಗಿ ಹೊರಹೊಮ್ಮಿತು. ಇನ್ನೂ ರಿಸಲ್ಟ್ ಬಂದಿಲ್ಲ. ಆದರೆ ಯಾವ ಮಟ್ಟಿಗೆ ಹೋರಾಟವನ್ನು ಕೊಡಬೇಕು, ಯಾವ ಮಟ್ಟಿಗೆ ಕಾವನ್ನು ಏರಿಸಬೇಕು ಮಾಡುವುದರಲ್ಲಿ ಒಂದು ಕಿಂಚಿತ್ತು ಎಳ್ಳಷ್ಟು ಕಡಿಮೆ ಮಾಡಲಿಲ್ಲ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಉತ್ತರ ಪ್ರದೇಶ ಆಗಲ್ಲ. ಉತ್ತರ ಪ್ರದೇಶ ಏನು ಅಂದರೆ ಜಾತಿ ಲೆಕ್ಕಾಚಾರದಲ್ಲಿ ನಡೆಯುವ ಚುನಾವಣೆ. ಒಂದು ಕಡೆ ಯಾದವರ ಮತಗಳು, ಇನ್ನೊಂದು ಕಡೆ ಜಾಟವ ಮತಗಳು. ಜಾಟವ ಅಂತಂದರೆ ದಲಿತರ ಮತಗಳು, ಈ ಮಾಯಾವತಿ ಜೊತೆಗೆ ಜಾಟ್ ಮತಗಳು, ರೈತರ ಮತಗಳು, ಒಕ್ಕಲಿಗ ಸಮುದಾಯ ಥರದ ಅಲ್ಲಿಯ ರೈತಾಪಿ ಜನ ಇರುವಂಥದ್ದು. ಇನ್ನೊಂದು ಕಡೆ ರಾಜ್ಭರ್ ಅವರು. ಆ ಕಾಂಬಿನೇಷನನ್ನು ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ಈಗಲೇ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾ ಇದೆ. 7 ರಾಜ್ಯಗಳಲ್ಲಿ ಮತ್ತೆ ಚುನಾವಣೆಗಳಿದ್ದಾವೆ. 5 ರಾಜ್ಯದ ಮುಗಿಯಿತು ಅಂದ ತಕ್ಷಣ ಮುಗಿಯಿತು ಅಂತ ನರೇಂದ್ರ ಮೋದಿನೂ ಭಾವಿಸೋಲ್ಲ, ಅಮಿತ್ ಶಾನೂ ಭಾವಿಸೋಲ್ಲ. ಅಂದರೆ ಒಂದು ಪಕ್ಷಕ್ಕೆ ಈ ರೀತಿಯ ಬದ್ಧತೆ ಇರಬೇಕು. ಎರಡನೇದು, ದುರಾಡಳಿತಕ್ಕೆ ಅವಕಾಶ ಆಗಲಾರದ ಹಾಗೆ ಕೇಂದ್ರದಲ್ಲಿರುವ ಶಕ್ತಿಗಳು ಕೆಲಸ ಮಾಡಬೇಕಾದ ಅನಿವಾರ್ಯ. ಹಾಗಂತ ನರೇಂದ್ರ ಮೋದಿ ಅವರು ಕೇವಲ ಚುನಾವಣೆ ಮಾಡ್ತಾರಾ? ಖಂಡಿತ ಇಲ್ಲ.
ಒಂದು ಕಡೆ ಅಭಿವೃದ್ಧಿ ಕೆಲಸಗಳು ನಿರಂತರವಾಗಿ ನಡೀತಾ ಇರ್ತವೆ. ಗಂಗಾ ಎಕ್ಸ್‌ಪ್ರೆಸ್ ವೇ ನಡೀತಾ ಇರ್ತದೆ. ಇಂಟರ್ನ್ಯಾಷನಲ್ ಏರ್ಪೋರ್ಟು ಏಷ್ಯಾದ ಬಿಗ್ಗೆಸ್ಟ್ ಏರ್ಪೋರ್ಟ್ ಆಯಿತು. ಜೊತೆಗೆ ಚುನಾವಣೆಯನ್ನು ಬಹಳ ಗಂಭೀರವಾಗಿ ತೆಗೆದುಕೊತಾರೆ. ಹಾಗಾದ್ರೆ ಅಖಿಲೇಶ್ ಯಾದವ್ ಅವರ ಚುನಾವಣೆಯ ತಯಾರಿ ಹೇಗಿರ್ತದೆ? ಅಖಿಲೇಶ್ ಯಾದವ್ ಅವರ ಚುನಾವಣೆ ತಯಾರಿ ಟ್ವಿಟರ್ನಲ್ಲಿರುತ್ತೆ. ಲಕ್ಷ್ಮಣ ಯಾದವ್ ಅನ್ನೋನು ಟ್ವೀಟ್ ಮಾಡ್ತಾ ಇರ್ತಾನೆ. ಪತ್ರಿಕಾಗೋಷ್ಠಿ ಮಾಡೋ ಮೂಲಕ ಪಕ್ಷವನ್ನು ಸಂಘಟನೆ ಮಾಡಿದ್ದೀವಿ ಅಂತ ಅವರೇ ತಿಳ್ಕೊತಾರೆ. ಅಲ್ಲಿಯ ಸಮಾಜವಾದಿ ಪಾರ್ಟಿಯ ಕಾರ್ಯಕರ್ತರು ಸಂಪೂರ್ಣವಾಗಿ ಬೇಸತ್ತು ಹೋಗಿದ್ದಾರೆ. ಏಕೆಂದರೆ ನಾಯಕತ್ವದ ಕೊರತೆ ಮತ್ತು ದುರಾಡಳಿತ, ಇವರ ಪಕ್ಷದಲ್ಲಿ ಇರುವಂಥ ಮುಖ್ಯ ಪದಾಧಿಕಾರಿಗಳ ದುರಾಡಳಿತ ಏನಿದೆ ಅದು ಪಕ್ಷವನ್ನು ಇನ್ನಿಲ್ಲದ ಹಾಗೆ ಮಗ್ಗಲನ್ನು ಮುರಿದಿದೆ. ಆ ಕಾಲಘಟ್ಟದಲ್ಲಿ ಚುನಾವಣೆ ನಡೀತಾ ಇದೆ. ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ. ಕಾಶಿಗೆ ಹೋಗಿದ್ದರು ನರೇಂದ್ರ ಮೋದಿ, ಮಹಿಳಾ ಮೀಸಲಾತಿಯ ಸಮಾವೇಶವನ್ನು ಉದ್ಘಾಟನೆ ಮಾಡಿ ಮಾತಾಡಿದರು. ಅದೆಲ್ಲವನ್ನು ಸೇರಿಸಿ ಈ ವಿಷಯ ಹೇಳಬೇಕಾದ ಅನಿವಾರ್ಯ ಇರೋದ್ರಿಂದ ಉತ್ತರ ಪ್ರದೇಶದ ಚುನಾವಣೆ ಮುನ್ಸೂಚನೆಯನ್ನು ಮಾತಾಡಿದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ಲೈಕ್ ಮಾಡುವುದನ್ನು ಮರಿಬೇಡಿ. ಏನು ದೊಡ್ಡ ಕೆಲಸ ಅಲ್ಲ, ಒಂದು ಕೈ ಚಿತ್ರ ಇರುತ್ತೆ, ಮುಟ್ಟಿದರೆ ಟಣ್ ಅಂತದೆ. ಜೊತೆಗೆ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.